ಡಿಯರ್. ಹೋಗು, ಆಟ ಆಡ್ಕೋ. ರಾಬರ್ಟ್, I'm tired yaar, jaake. Okay. Okay. Bye-bye. Bye. Robert. Hello, ma'am. Shall I join you? oh sure, why not? Oh, sorry, ma'am. It's all right. Oh, sorry, ma'am. Okay, okay. Oh no!
ಅನ್ನ ಹಾಕೋ ಸರ್ಕಾರ ಸಂಬಳನೇ ಸಾಕು, ಬೇರೆಯವ್ರ ಎಸಿ ಎಂಡ್ಲು ಕಾಸು ಬೇಡ ಅಂತ ನನ್ನ ಮಾತು ಕೇಳಿದ್ರ? ಇಲ್ಲ, ಇವತ್ತು ಅದೇ ಕಾಸ್ಗೋಸ್ಕರ ನಮಗಿತ್ತು ಒಬ್ಳೆ ಒಬ್ಳ ಮಗಳನ್ನ ಅನ್ಯಾಯವಾಗಿ ಕಳ್ಕೊಂಡ್ ಬಿಟ್ವಲ್ಲ. ಮದುವೆ ಆದ ಹೆಂಡತಿ ಮನೇಲಿದ್ರು, ಒಂದ್ ದಿನಾನು ಮನೆಗ್ ಬರ್ದೆ ಲಾಡ್ಜ್ ನಲ್ಲಿ ಕಂಡ್ ಹೆಂಗಸರ ಜೊತೆ ಚೆಕ್ಕಂದ ಆಡ್ತಿದ್ದಿದ್ ಗೊತ್ತಿದ್ರು. ನಾನ್ ಸುಮ್ನೆ ಇದ್ದೆ. ಯಾಕೆ ಹೇಳಿ? ರಮ್ಯನಿಗೋಸ್ಕರ. ಹೆಂಡತಿ ಗಂಡ ಸರಿಯಾಗಿ ಹೊಂದ್ಕೊಂಡು ಹೋಗದೆ ಇದ್ರು ರಮ್ಯನಿಗೆ ಸರಿಯಾದ ತಂದೆಯಾಗಿ ಅವಳನ್ನ ನೋಡ್ಕೋತೀರಾ, ಪೋಷಿಸ್ತೀರಾ ಅನ್ಕೊಂಡೆ. ಆದ್ರೆ ಅವಳನ್ನು ನೀವು ನಡೆಯೋ ದುರ್ಮಾರ್ಗಕ್ಕೆ ಬಲಿಪಶುವಾಗಿ ಉಪಯೋಗಿಸ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಾರದಾ, 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 ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ? ನಾನು ಅವಳ ತಂದೆ ಅಲ್ವೇನೆ? ಆ ಮಗಳು ಕಳ್ಕೊಂಡಿರೋ ದುಃಖ ನೋವು ನನಗಿಲ್ವೇನೆ? ನೋವು? ಆ ಪದದ ಅರ್ಥ ಏನಾದ್ರೂ ನಿಮಗೆ ಗೊತ್ತಿದೆಯಾ? ಅರ್ಥ ಗೊತ್ತಿದ್ರೆ ನೀವಿವತ್ತು ಈ ನೋವು ದುಃಖ ಅನುಭವಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಆಗಿದ್ದನ್ನ ನನ್ನ ಹತ್ರ ಹೇಳಿ. ದೇರ್ ಇಸ್ ಸ್ಟಿಲ್ ಟೈಮ್. ನಿಮ್ಗೆ ಯಾವ ರೀತಿ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಇಟ್ಸ್ ಲೆಫ್ಟ್ ಯು. ಮೇಡಮ್, ಹೇಳ್ತೀನಿ ಮೇಡಮ್. ಆ ಲಾರ್ಜ್ ಲಂಕೇಶಪ್ಪ, ದಯಾ, ಅವ್ರೆಲ್ರ ಬಗ್ಗೆ, ಆ ಜಾಗ, ಅಲ್ಲಿ ಏನೇನು ನಡೆಯುತ್ತೆ ನಾನೆಲ್ಲ ಹೇಳ್ತೀನಿ ಮೇಡಮ್. ಈಗ ನಾನೇನ್ ಮಾಡ್ಬೇಕು ಮೇಡಮ್? ಅಪ್ರೂವರ್ ಆಗ್ತೀರಾ? ಓಕೆ ಮೇಡಮ್. ಸೌಭಾಗ್ಯವತಿ ಪ್ರಿಯಾಂಕಳಿಗೆ 1960 ಸ್ಟೈಲ್ ಆಯ್ತು. ಮೈ ಡಿಯರ್ ಪ್ರಿಯಾಂಕಾ. ಅಂಕ ಅಂತ ಬರೆದ್ರೆ ನಾಳೆ ಅವಳು ಮಂಕ ಅಂತಾಳೆ. ಮೈ ಡಿಯರ್ ಪ್ರಿಯಾ. ಸರ್, SI ಬರತ್ ಅಪ್ರೂವ್ ಆಗ್ಬಿಟ್ಟ. ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವಳ ಅವತ್ತು ಬಿಟ್ಟಿದ್ದೆ ತಪ್ಪಾಯ್ತು. ಅವನು ಯಾವುದೇ ಕಾರಣಕ್ಕೂ ಕೋರ್ಟ್ ಮೆಟ್ಲು ಹತ್ತಬಾರ್ದು. ಅವಳ ಜೊತೆ ಅವನ್ನು ಫಿನಿಶ್ ದೋಸ್ ಮಾಸ್ಟರ್ಸ್. ಮೈ ಲಾರ್ಡ್, ನ್ಯಾಯದ ರಕ್ಷಣೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿದ್ ನಾನು ಮಾಡೋ ಕರ್ತವ್ಯನ ಮರೆತು ಹಣದ ಆಸೆಗೋಸ್ಕರ ದಯಾನ್ ಸಹವಾಸ ಮಾಡು. ಈ ದಯಾ ಒಬ್ಬ ಇಂಟರ್ನ್ಯಾಷನಲ್ ಅಂಡರ್ ವರ್ಲ್ಡ್ ಡಾನ್. ಇವನ ಕೆಳಗೆ ನಾವು 8 ಜನ ಇದ್ವಿ. ರಾಜ್ಯದಲ್ಲಿ ನಡೀತಾ ಇರೋ ಅಕ್ರಮ, ಅತ್ಯಾಚಾರ, ಆ ಎಲ್ಲ ಕೆಟ್ಟ ಕೆಲಸಗಳಲ್ಲೂ ನಮ್ಮ ಕೈವಾಡ ಇತ್ತು. ಇದಕ್ಕಿಂತ ಹೆಚ್ಚಾಗಿ ಯುವರ್ ಆನರ್, ನಾವು ಹುಡುಗಿಯರನ್ನ ಸೆಡ್ಯೂಸ್ ಮಾಡಿ ಬ್ಲೂ ಫಿಲ್ಮ್ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಿ. ಈ ವಿಷಯ ಒಬ್ಬ ಜರ್ನಲಿಸ್ಟ್ ಗುಪ್ತವಾಗಿ ತಿಳ್ಕೊಂಡ. ಆತ ನಮ್ಮೆಲ್ಲರ ಬಗ್ಗೆ ಫೋಟೋ ಸಮೇತ ಪೇಪರಲ್ಲಿ ಪ್ರಿಂಟ್ ಮಾಡೋ ವಿಷಯ ದಯಾನಿಗೆ ಗೊತ್ತಾಗಿ ಆತನ ಹೆಂಡತಿನ ಮನೆ ಸಮೇತ ಬ್ಲಾಸ್ಟ್ ಮಾಡಿಸ್ತ. ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಕಾಣಬೇಕು ಅಂತ ಆತ ಮಾಡೋ ಎಲ್ಲ ಅವ್ಯವಹಾರದ ಮೇಲೆ ಯಾರಿಗೂ ಸಂಶಯ ಬರಬಾರದು ಅಂತ ಈ ದಯಾ ಕೆಲವೊಂದು ಕಚೇರಿಗಳನ್ನು ನಡೆಸ್ತಾ ಇದ್ದ. ಅಂಥದ್ದೇ ಒಂದು ಕಚೇರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಿದ್ರು ಶಂಕರಪ್ಪ. ಅವರಿಗೆ ನಮ್ಮ ರಹಸ್ಯ ಎಲ್ಲ ಗೊತ್ತಾಯ್ತು. ಇನ್ನು ಜಾಸ್ತಿ ದಿನ ನಮ್ಮ ಜೊತೆ ಕೆಲಸ ಮಾಡಬಾರ್ದು ಅಂತ ವಾಲಂಟಿಯರ್ಲಿ ರಿಟೈರ್ಮೆಂಟ್ ತಗೊಂಡ್ಬಿಟ್ರು, ಕೆಲಸನೇ ಬಿಟ್ಬಿಟ್ರು. ಈ ವಿಷಯ ದಯಾ ಗೊತ್ತಾಯ್ತು. ರಾತ್ರಿ ಅವರನ್ನ ಹೀನಾಯವಾಗಿ ನಡು ಬೀದಿಯಲ್ಲಿ ಗುಂಡಿಟ್ಟು ಕೊಲ್ಲಿಸ್ತಾ ಯುವರ್ ಆನರ್. ಹಾಗೆ ಸತ್ತ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ನಮ್ಮ DCP ಪ್ರಿಯಾಂಕಾ ಇದಾರಲ್ಲ, ಇವ್ರ ತಂದೆನೇ ಯುವರ್ ಆನರ್. ನಡೆದದ್ದನ್ನೆಲ್ಲ ತಮ್ಮೆದುರಿಗೆ ಹೇಳ್ಕೊಂಡಿದ್ದೀನಿ ಯುವರ್ ಆನರ್. ಈಗ ಈ ನ್ಯಾಯಾಲಯ ನನಗೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಭರತ್ರವರು ಕೊಟ್ಟ ಮಾಹಿತಿಗಳಿಂದಲೂ ಮತ್ತು DCP ಪ್ರಿಯಾಂಕಾರವರು ನೀಡಿರತಕ್ಕಂತಹ ಸಾಕ್ಷ್ಯಾಧಾರಗಳ ಮೇಲೆ ದಯಾಳು ಉರುಫ್ ದಯಾನನ್ನು ಅಪರಾಧಿ ಎಂದು ಪರಿಗಣಿಸಿ ಆದಷ್ಟು ಶೀಘ್ರವಾಗಿ ಅಪರಾಧಿಯನ್ನು ಪತ್ತೆ ಹಚ್ಚಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಈ ಮೂಲಕ ಆದೇಶಿಸಲಾಗಿದೆ. ಹಾಗೂ
ದಯಾಳುವಿನ ಸಂಗಡಿಗರಾದ ಲಂಕೇಶ್ವರ ಮತ್ತು ಇತರರ ಕಸ್ಟಡಿಯನ್ನು ಮುಂದೆ ವಿಸ್ತರಿಸಲಾಗಿದೆ.